ಸಂಪುಟ ವಿಸ್ತರಣೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಏನೆಲ್ಲ ಸರ್ಕಸ್ಗಳು ಕೂಡ ಆಗ್ತಾ ಇದೆ ಎನ್ನುವಂತಹ ವಿಚಾರಗಳು ಗೊತ್ತಿದೆ. ಸಂಪುಟ ವಿಸ್ತರಣೆಗೆ ಶಾಸಕರ ಬೇಡಿಕೆ ಹೆಚ್ಚಳ ಹಿನ್ನೆಲೆಯಲ್ಲಿ ದೆಹಲಿಗೆ ತೆರಳಲು ನಿರ್ಧಾರವನ್ನ ಮಾಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಜೂನ್ 11ರಂದು ದೆಹಲಿಗೆ ಪ್ರಯಾಣವನ್ನ ಬೆಳೆಸುವಂತಹ ಸಾಧ್ಯತೆ ಇದೆ. ಪ್ರಧಾನಿಯವರ ನೀತಿ ಆಯೋಗದ ಸಭೆಯಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಇದೇ ವೇಳೆ ವರಿಷ್ಠರನ್ನ ಭೇಟಿ ಮಾಡಲಿದ್ದಾರೆ. ವರಿಷ್ಠರ ಜೊತೆ ಸಂಪುಟ ವಿಸ್ತರಣೆಯ ಬಗ್ಗೆ ಚರ್ಚೆಯನ್ನ ನಡೆಸಲಿದ್ದಾರೆ ಸಿಎಂ. ಸಂಪುಟ ವಿಸ್ತರಣೆಗೆ ಶಾಸಕರ ಬೇಡಿಕೆ ಹೆಚ್ಚಳದ ಹಿನ್ನೆಲೆಯಲ್ಲಿ ದೆಹಲಿಗೆ ತೆರಳಲು ನಿರ್ಧಾರ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಜೂನ್ 11ರಂದು ದೆಹಲಿಗೆ ಪ್ರಯಾಣವನ್ನ ಬೆಳೆಸುವಂತಹ ಸಾಧ್ಯತೆ ಇದೆ. ನೆಕ್ಸ್ಟ್ ಪ್ರಧಾನಿಯವರ ನೀತಿ ಆಯೋಗದ ಸಭೆಯಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಇದೇ ವೇಳೆ ವರಿಷ್ಠರನ್ನ ಕೂಡ ಭೇಟಿ ಮಾಡಲಿದ್ದಾರೆ. ಜೂನ್ 11ನೇ ತಾರೀಕು ವರಿಷ್ಠರನ್ನ ಭೇಟಿ ಆಗಲಿದ್ದಾರೆ. ಜೊತೆಗೆ ಈಗಾಗಲೇ ಬಹಳಷ್ಟು ಗೊಂದಲ ಕೂಡ ಆಗ್ತಾ ಇದೆ. ಫಸ್ಟ್ ಲಿಸ್ಟ್ ಅನೌನ್ಸ್ ಆಗ್ತಿದ್ದಾಗಲೇ ಏನೆಲ್ಲ ಆಯಿತು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಇನ್ನು ನೆಕ್ಸ್ಟ್ ಲಿಸ್ಟ್ ಅಥವಾ 3ನೇ ಲಿಸ್ಟ್ ಅನೌನ್ಸ್ ಆದರೆ ಏನೆಲ್ಲ ಆಗುತ್ತೆ ಅನ್ನುವಂತಹ ಪ್ರಶ್ನೆಗಳು ಇರೋದ್ರಿಂದಾಗಿ ಅದಕ್ಕೆ ಹೈಕಮಾಂಡೇ ಬರಬೇಕಾಗುತ್ತೆ ಬ್ರೇಕ್ ಹಾಕಿಸುವಂತಹ ಸಂಬಂಧವಾಗಿ. ಸೊ ಹೈಕಮಾಂಡ್ಗೂ ಕೂಡ ನಿಲುವನ್ನು ತಿಳಿಸುವಂಥದ್ದು, ಅಕಸ್ಮಾತ್ ಇಲ್ಲೇನಾದರೂ ಆ ಸಂಬಂಧವಾಗಿ ವಿರೋಧಗಳು ಕೂಡ ವ್ಯಕ್ತವಾದರೆ ಸೊ ನಿಮ್ಮ ಗಮನಕ್ಕೆ ಇರಲಿ ಅಂತ ಹೇಳಿ ಆ ಬಗ್ಗೆ ಮಾಹಿತಿಯನ್ನು ಕೂಡ ಪಡೆಯಲಿದ್ದಾರೆ ಅಥವಾ ಕೊಡಲಿದ್ದಾರೆ. ಮತ್ತೊಂದು ಕಡೆ ಗುರುವಾರ ದಿಲ್ಲಿಗೆ ಪರಂ ಹರಿಪ್ರಸಾದ್ ಅವರು ಪ್ರಯಾಣವನ್ನು ಕೂಡ ಬೆಳೆಸಲಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿದ್ದಾರೆ. ಹೈಕಮಾಂಡ್ ನಾಯಕರಿಗೆ ಕೃತಜ್ಞತೆಯನ್ನ ಸಲ್ಲಿಸಲು ದಿಲ್ಲಿಗೆ ಪ್ರಯಾಣವನ್ನ ಮಾಡಲಿದ್ದಾರೆ. ಯಾಕಂದ್ರೆ ಉನ್ನತ ಸ್ಥಾನಗಳನ್ನು ಕೊಟ್ಟಿದ್ದಾರೆ. ಆ ಒಂದು ಕಾರಣವಾಗಿ ಅವರಿಗೆ ಥ್ಯಾಂಕ್ಸ್ ಹೇಳಿ ಬರಲಿದ್ದಾರೆ. ಇದೇ ವೇಳೆ ಸಂಪುಟ ವಿಸ್ತರಣೆಯ ವೇಳೆ ಪಕ್ಷ ನಿಷ್ಠರಿಗೆ ಅವಕಾಶಕ್ಕೆ ಮನವಿಯನ್ನು ಕೂಡ ಮಾಡಲಿದ್ದಾರೆ. ರಾಹುಲ್ ಗಾಂಧಿ, ಖರ್ಗೆ, ವೇಣುಗೋಪಾಲ್ ಅವರಿಗೆ ಮನವಿ ಮಾಡುವಂತಹ ಸಾಧ್ಯತೆ ಇದೆ. ಫಸ್ಟು ಥ್ಯಾಂಕ್ಸ್ ಹೇಳ್ತಾರೆ. ಒಬ್ರು ಡಿಸಿಎಂ ಆಗಿದ್ದಾರೆ, ಮತ್ತೊಬ್ರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ. ಈ ಒಂದು ಸ್ಥಾನವನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳಿ ಧನ್ಯವಾದಗಳನ್ನು ತಿಳಿಸಿ, ಜೊತೆಗೆ ಈಗ ಸಂಪುಟ ವಿಚಾರ ಸಂಬಂಧವಾಗಿ ಸಚಿವರನ್ನಾಗಿ ಯಾರನ್ನ ಮಾಡಬೇಕು ಶಾಸಕರನ್ನ ಅನ್ನುವಂತಹ ಸಂಬಂಧ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಡ್ತಿದ್ದ ಹಾಗೆ ಬಹಳಷ್ಟು ಅಸಮಾಧಾನಕ್ಕೆ ಏನು ಕಾರಣವಾಗಿತ್ತು. ಇದು ಬೇಡ ಖಾತೆ, ಅದು ಬೇಡ ಖಾತೆ ಅಂತ ಹೇಳಿ ಮುಂದೆ ಕೂಡ ಅದು ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಇರೋದ್ರಿಂದಾಗಿ ಅಥವಾ ಬೇರೆ ಶಾಸಕರು ಕೂಡ ಈ ಖಾತೆ ಬೇಡ ಆ ಖಾತೆ ಬೇಡ ಅಂತ ಹೇಳಿ ಹೇಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂದರೆ ಇನ್ನೂ ಕೂಡ ಸೆಕೆಂಡ್ ಲಿಸ್ಟು ಥರ್ಡ್ ಲಿಸ್ಟ್ ಅಂತ ಹೇಳಿ ಅನೌನ್ಸ್ ಆಗಿಲ್ಲ. ಯಾರು ಏನು ಯಾವ ಖಾತೆ ಅಂತ ಕೊಟ್ಟಿಲ್ಲ ಇನ್ನೂ ಕೂಡ. ಸೊ ಆ ಸಂಬಂಧವಾಗಿಯೂ ಕೂಡ ತಮ್ಮ ಆಪ್ತರು ಏನಿರ್ತಾರೆ ಅಥವಾ ಪಕ್ಷಕ್ಕೋಸ್ಕರ ಯಾರು ಪಕ್ಷನಿಷ್ಠರು ಯಾರು ಆಗಿದ್ದಾರೆ ಅಥವಾ ತಮ್ಮ ಆಪ್ತರುಗಳಿಗೇನಿದ್ದಾರೆ ಸೊ ಅವರ ಒಂದು ಲಿಸ್ಟನ್ನು ಕೂಡ ಕೊಡುವಂತಹ ಸಾಧ್ಯತೆಗಳಿರುತ್ತೆ. ಇವರನ್ನ ಈ ಒಂದು ಶಾಸಕರನ್ನ ಸಚಿವರನ್ನಾಗಿ ಮಾಡಿ ಇನ್ನೂ ಕೂಡ 2028ರ ಚುನಾವಣೆಯಲ್ಲಿ ಕೂಡ ಗೆದ್ದು ಬರಬಹುದು. ಪಕ್ಷ ಸಂಘಟನೆಯನ್ನು ಮಾಡ್ತಾರೆ, ಪಕ್ಷಕ್ಕೋಸ್ಕರ ದುಡಿತಾ ಇದ್ದಾರೆ. ಅವ್ರಿಗೆ ಹೆಚ್ಚಿನ ಸ್ಥಾನಗಳನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಖುಷಿ ಆಗುತ್ತೆ. ಕಾರ್ಯಕರ್ತರನ್ನು ಒಗ್ಗೂಡಿಸ್ತಾರೆ. ಮುಂದಿನ ಚುನಾವಣೆಯಲ್ಲೂ ಕೂಡ ನಾವು ಗೆಲುವನ್ನು ಪಡ್ಕೊಳ್ಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಮನವಿಯನ್ನು ಕೂಡ ಮಾಡಲಿದ್ದಾರೆ. ಎಸ್ ನೋಡಿ, ಗುರುವಾರ ಡಿಸಿಎಂ ಪರಮೇಶ್ವರ್ ಅವರು ಜೊತೆಗೆ ಹರಿಪ್ರಸಾದ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಹರಿಪ್ರಸಾದ್ ಇಬ್ಬರು ಕೂಡ ಗುರುವಾರ ಭೇಟಿಯನ್ನು ಕೊಡಲಿದ್ದಾರೆ. ಒಂದು ಕಡೆ ಈ ಕಡೆ ನೋಡಿದ್ರೆ ಸಿಎಂ ಅವರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಲಿದ್ದಾರೆ. ಮತ್ತೊಂದು ಕಡೆ ಈಗ ಡಿಸಿಎಂ ಅವರು ಕೂಡ ಭೇಟಿ ಆಗುವಂತಹ ನಿಲುವನ್ನು ಕೂಡ ಈಗಾಗಲೇ ಮಾಡಿಕೊಂಡಿದ್ದಾರೆ. ಕಾರಣ ಇಷ್ಟೇ, ಯಾಕಂದರೆ ಸಂಪುಟ ವಿಚಾರಣೆಯ ಸಂಬಂಧವಾಗಿ ಮಾತುಕತೆಯನ್ನು ಕೂಡ ನಡೆಸಲಿದ್ದಾರೆ. ಯಾಕಂದರೆ ಮುಂದೆ ಏಳಬಹುದಾದಂತಹ ಸಮಸ್ಯೆಗಳು ಅಥವಾ ಪ್ರಶ್ನೆಗಳು ಏನಿದೆ ಅದಕ್ಕೆ ಉತ್ತರವನ್ನು ಕಂಡುಕೊಳ್ಬೇಕು. ಹೈಕಮಾಂಡ್ ಗಮನಕ್ಕೆ ಅದನ್ನು ಒಂದು ಬಾರಿ ತಂದು ಬಿಟ್ಟರೆ ಏನೇ ಸಮಸ್ಯೆಗಳಾದ್ರೂ ಕೂಡ ಹೈಕಮಾಂಡೇ ನಿಂತ್ಕೊಂಡು ಈಗ ಸುರ್ಜೇವಾಲಾ ಅವರು ಅಥವಾ ಕೆ.ಸಿ. ವೇಣುಗೋಪಾಲ್ ಅವರು ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರೇ ಬಂದು ಆ ಸಮಸ್ಯೆಗಳನ್ನು ಸರಿಪಡಿಸುವಂತಹ ಕಾರ್ಯವನ್ನು ಏನೇ ಸಮಸ್ಯೆಗಳಾದ್ರೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಂದು ಕಾರಣವಾಗಿ ಅವ್ರಿಗೆ ಕೂಡ ಆಮೇಲೆ ತಮ್ಮ ಆಪ್ತ ಬೆಂಬಲಿಗರು ಏನಿದ್ದಾರೆ ಅವರ ಸಂಬಂಧವಾಗಿಯೂ ಕೂಡ ಅವರು ಬ್ಯಾಚಿಂಗ್ ಮಾಡಲಿಕ್ಕೆ ಅಥವಾ ಅವರನ್ನು ಕೂಡ ಸಚಿವ ಲಿಸ್ಟ್ನಲ್ಲಿ ಸೇರಿಸಿ ಅಥವಾ ಇಂತಿಂಥ ಖಾತೆ ಅಂತ ಹೇಳಿ, ಯಾಕಂದರೆ ಈಗಾಗಲೇ ಶಾಸಕರ ಜೊತೆ ಮಾತುಕತೆ ಮಾಡಿರ್ತಾರೆ, ಇಲ್ಲ ಅಂತಲ್ಲ. ಈಗಾಗಲೇ ತಮ್ಮ ಸ್ಥಾನಗಳಿಗೆ ಏನು ಖಚಿತ ಆಯಿತು, ಯಾವ್ಯಾವ ಹುದ್ದೆ ಅಂತ ಹೇಳಿ ಗೊತ್ತಾಯಿತು.
ಸೊ ಅವಾಗ ಈಗಾಗಲೇ ಶಾಸಕರ ಜೊತೆ ಮಾತುಕತೆ ಮಾಡಿದ್ದಾರೆ. ಈ ಸ್ಥಾನ ನಿಮಗೆ ಕೊಟ್ಟರೆ ಏನು ಮಾಡ್ತೀರಿ, ಏನು ಇಲ್ಲ, ಈ ಸ್ಥಾನ ಓಕೆನಾ ಅಥವಾ ಈ ಖಾತೆ ಓಕೆನಾ ಅಂತ ಹೇಳಿ ಮಾತುಕತೆ ಆಗಿರುತ್ತೆ. ಸೊ ಇವ್ರಿಗೆ ಇದು ಓಕೆ ಅಂತ ಹೇಳಿ ಇನ್ನೂ ಕೂಡ, ಯಾಕೆಂದರೆ ಜಮೀರ್ ಅವರೆಲ್ಲ ಇದ್ದಾರೆ, ಇನ್ನೂ ಕೂಡ ಅವ್ರದೆಲ್ಲ ಅನೌನ್ಸ್ ಕೂಡ ಆಗಿಲ್ಲ. ಶಿವರಾಜ್ ತಂಗಡಗಿ ಹೀಗೆ ಮಾಜಿ ಸಚಿವರುಗಳು ಏನಿದ್ದಾರೆ ಅವರೆಲ್ಲ ಲಿಸ್ಟ್ನಲ್ಲಿ ಇರುವಂತಹ ಸಾಧ್ಯತೆಗಳು ಇರೋದ್ರಿಂದಾಗಿ ಸೊ ಯಾವ ಖಾತೆ ಕೊಡಬೇಕು, ಯಾಕೆಂದರೆ ಅವ್ರಿಗೂ ಕೂಡ ಅಸಮಾಧಾನ ಆಗುವಂಥ ಸಾಧ್ಯತೆಗಳು ಇರೋದ್ರಿಂದಾಗಿ ಅವರೆಲ್ಲರ ಪರವಾಗಿ ಮನವಿಯನ್ನು ಕೂಡ ಮಾಡಲಿದ್ದಾರೆ.